ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ತಾರಕಕ್ಕೇರಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಾಕ್ ವಾರ್. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಸ್ಥಾನ ಬೇಕು ಅಂತಂದ್ರೆ ಮೀಡಿಯಾದಲ್ಲಿ ಕೊಡ್ತಾರಾ? ಪರೋಕ್ಷವಾಗಿ ಸಚಿವ ಜಾರಕಿಹೊಳಿಗೆ ಡಿಕೆಶಿ ಈ ರೀತಿ ಕೌಂಟರ್ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಎಲ್ಲೂ ಕೂಡ ಇಂಥ ಸ್ಥಾನಮಾನ ಸಿಗೋದಿಲ್ಲ. ನಾವು ಮಾಡುವ ಕೆಲಸವನ್ನ ಗುರುತಿಸಿ ಪಕ್ಷ ನಿರ್ಧಾರ ಮಾಡುತ್ತೆ ಎಂತ ಸ್ಥಾನ ಕೊಡಬೇಕು, ಪೊಸಿಷನ್ ಕೊಡಬೇಕು ಅಂತ. ಯಾರಿಗೆ ಏನು ಹುದ್ದೆ ಕೊಡಬೇಕೋ ನಾಯಕರು ಕೊಡ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿತಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿತಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ತಾರಕಕ್ಕೇರಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಾಕ್ ವಾರ್. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಸ್ಥಾನ ಬೇಕು ಅಂತಂದ್ರೆ ಮೀಡಿಯಾದಲ್ಲಿ ಕೊಡ್ತಾರಾ? ಪರೋಕ್ಷವಾಗಿ ಸಚಿವ ಜಾರಕಿಹೊಳಿಗೆ ಡಿಕೆಶಿ ಈ ರೀತಿ ಕೌಂಟರ್ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಎಲ್ಲೂ ಕೂಡ ಇಂಥ ಸ್ಥಾನಮಾನ ಸಿಗೋದಿಲ್ಲ. ನಾವು ಮಾಡುವ ಕೆಲಸವನ್ನ ಗುರುತಿಸಿ ಪಕ್ಷ ನಿರ್ಧಾರ ಮಾಡುತ್ತೆ ಎಂತ ಸ್ಥಾನ ಕೊಡಬೇಕು, ಪೊಸಿಷನ್ ಕೊಡಬೇಕು ಅಂತ. ಯಾರಿಗೆ ಏನು ಹುದ್ದೆ ಕೊಡಬೇಕೋ ನಾಯಕರು ಕೊಡ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿತಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿತಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ತಾರಕಕ್ಕೇರಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಾಕ್ ವಾರ್. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಸ್ಥಾನ ಬೇಕು ಅಂತಂದ್ರೆ ಮೀಡಿಯಾದಲ್ಲಿ ಕೊಡ್ತಾರಾ? ಪರೋಕ್ಷವಾಗಿ ಸಚಿವ ಜಾರಕಿಹೊಳಿಗೆ ಡಿಕೆಶಿ ಈ ರೀತಿ ಕೌಂಟರ್ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಎಲ್ಲೂ ಕೂಡ ಇಂಥ ಸ್ಥಾನಮಾನ ಸಿಗೋದಿಲ್ಲ. ನಾವು ಮಾಡುವ ಕೆಲಸವನ್ನ ಗುರುತಿಸಿ ಪಕ್ಷ ನಿರ್ಧಾರ ಮಾಡುತ್ತೆ ಎಂತ ಸ್ಥಾನ ಕೊಡಬೇಕು, ಪೊಸಿಷನ್ ಕೊಡಬೇಕು ಅಂತ.
ಯಾರಿಗೆ ಏನು ಹುದ್ದೆ ಕೊಡಬೇಕೋ ನಾಯಕರು ಕೊಡ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂ ಟರ್ನ್ ನೋಡಿದ್ದಾರೆ, ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂ ಟರ್ನ್ ನೋಡಿದ್ದಾರೆ, ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ತಾರಕಕ್ಕೇರಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಾಕ್ ವಾರ್. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಸ್ಥಾನ ಬೇಕು ಅಂತಂದ್ರೆ ಮೀಡಿಯಾದಲ್ಲಿ ಕೊಡ್ತಾರಾ? ಪರೋಕ್ಷವಾಗಿ ಸಚಿವ ಜಾರಕಿಹೊಳಿಗೆ ಡಿಕೆಶಿ ಈ ರೀತಿ ಕೌಂಟರ್ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಎಲ್ಲೂ ಕೂಡ ಇಂಥ ಸ್ಥಾನಮಾನ ಸಿಗೋದಿಲ್ಲ. ನಾವು ಮಾಡುವ ಕೆಲಸವನ್ನ ಗುರುತಿಸಿ ಪಕ್ಷ ನಿರ್ಧಾರ ಮಾಡುತ್ತೆ ಎಂತ ಸ್ಥಾನ ಕೊಡಬೇಕು, ಪೊಸಿಷನ್ ಕೊಡಬೇಕು ಅಂತ. ಯಾರಿಗೆ ಏನು ಹುದ್ದೆ ಕೊಡಬೇಕೋ ನಾಯಕರು ಕೊಡ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂ ಟರ್ನ್ ನೋಡಿದ್ದಾರೆ, ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂ ಟರ್ನ್ ನೋಡಿದ್ದಾರೆ, ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಸತೀಶ್ ಜಾರಕಿಹೊಳಿ